ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಹುದ್ದೆಗಳಿಗೆ, ಅದರಲ್ಲಿ ಈಗಾಗಲೇ ಸಾಕಷ್ಟು ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆಯಲಾಗಿತ್ತು. ಈಗ ಒಂದು ನೋಟಿಫಿಕೇಶನ್ ಹೊರಬಿಡುವಂಥ ಸಾಧ್ಯತೆ ಇದೆ. ಅದೊಂದು PSI ಸಿವಿಲ್ ನೇಮಕಾತಿ ಅಧಿಸೂಚನಾ ಒಂದು ಏನು ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಧಿಕೃತ ಮಾಹಿತಿ ಆದಾದ ಮೇಲೆ ಹುದ್ದೆಗಳನ್ನ ಸಮಗ್ರ ಒಂದು ವಿವರವನ್ನು ಮಾಡೋಣ. ಸೊ ಎಲ್ಲರೂ ಕೂಡ ದಯವಿಟ್ಟು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ವತಿಯಿಂದ ಪ್ರಸ್ತುತ 600 ಒಂದು PSI ಹುದ್ದೆಗಳು ಖಾಲಿ ಇದ್ದಾವೆ, ಮಂಜೂರಾಗಿದೆ ಕೂಡ. 600 PSI ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಮಂಜೂರಾಗಿದ್ದಾವೆ ಕೂಡ. ಸೊ ಈ ವರ್ಷ ಅದರಲ್ಲಿ ಪ್ರಸ್ತುತವಾಗಿ ನೇಮಕಾತಿ ಮಾಡಿಕೊಳ್ತಿರೋ ಹುದ್ದೆಗಳು 253 ಹುದ್ದೆಗಳನ್ನ ಈ ವರ್ಷ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಸೊ 600 ಹುದ್ದೆಗಳಲ್ಲಿ 253 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತಾರೆ. ಮುಂಬರುವ ದಿನಗಳಲ್ಲಿ ಉಳಿದ ಹುದ್ದೆಗಳ ಭರ್ತಿ ಕೂಡ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗಿದೆ. 253 ಹುದ್ದೆಗಳ ಪ್ರಮುಖ ವರ್ಗೀಕರಣ ಹೆಂಗೆ ಮಾಡಿದಾರಪ್ಪ ಅಂತಂದರೆ, ನಾನ್ ಕಲ್ಯಾಣ ಕರ್ನಾಟಕ, ನಾವೇನು ಕಲ್ಯಾಣೇತರ ಕರ್ನಾಟಕ ಅಂದರೆ 180 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 65 ಹುದ್ದೆಗಳು, ಉಳಿದಂತಹ 8 ಹುದ್ದೆಗಳನ್ನ ಸ್ಪೋರ್ಟ್ಸ್ ಕೋಡ್ ಆಧಾರದ ಮೇಲೆ ಆಯ್ಕೆ ಮಾಡಲಿಕ್ಕೆ ಒಂದು ಚಿಂತನೆಯನ್ನು ಪೊಲೀಸ್ ಇಲಾಖೆ ನಡೆಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅತಿ ಹೆಚ್ಚು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ನೀಡಲಾಗಿದೆ. 180 ಹುದ್ದೆಗಳನ್ನ, 180 PSI ಹುದ್ದೆಗಳನ್ನ, ಅದರಲ್ಲಿ PSI ಹುದ್ದೆಗಳನ್ನ ನಾನ್ ಕಲ್ಯಾಣ ಕರ್ನಾಟಕ ಇದಕ್ಕೆ 180 ಹುದ್ದೆಗಳನ್ನ ಮೀಸಲಾಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಹುದ್ದೆಗಳಿರುವ ಟಾಪ್ ಘಟಕಗಳು ಯಾವಪ್ಪ ಅಂದರೆ 108 ಹುದ್ದೆಗಳಲ್ಲೂ, ಅದರಲ್ಲಿ ಬೆಂಗಳೂರು ಕಮಿಷನರೇಟ್, ಓಕೆನಾ, ಬೆಂಗಳೂರು ಕಮಿಷನರೇಟ್ 108 ಹುದ್ದೆಗಳಿದೆ. ಮತ್ತು ಪೂರ್ವ ವಲಯ ದಾವಣಗೆರೆಯಲ್ಲಿ 44 ಹುದ್ದೆಗಳನ್ನು ಮೀಸಲಾಗಿಟ್ಟಿದ್ದಾರೆ. ಅತಿ ಹೆಚ್ಚು ಇದರಲ್ಲಿ ಬೆಂಗಳೂರು, ದಾವಣಗೆರೆ. ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರು ವಲಯದಲ್ಲಿ 29 PSI ಹುದ್ದೆಗಳನ್ನ ಅಲ್ಲಿ ಕೂಡ ಕರೆಯಲಾಗಿದೆ. ಒಟ್ಟು 253 ಹುದ್ದೆಗಳಲ್ಲಿ 180 ಹುದ್ದೆಗಳು, ಈ ಒಂದು 75% ಕೇವಲ ಈ ಒಂದು 3 ಘಟಕಗಳಿಗೆ ಏನಿದೆ, 3 ವಲಯಗಳಿಗೆ, ಈ ಒಂದು 3 ಘಟಕಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನ ಮೀಸಲಿಸಿದೆ ಅಂತ ಹೇಳ್ಬೋದು. ಮುಂದಿನ ಸ್ಲೈಡ್ ನೋಡಿದ್ರೆ, ಬೆಂಗಳೂರು ನಗರಕ್ಕೆ 108 ಹುದ್ದೆಗಳಲ್ಲಿ, ಅದರಲ್ಲಿ ಕಲ್ಯಾಣ ಕರ್ನಾಟಕ 22, ನಾನ್ ಕಲ್ಯಾಣ ಕರ್ನಾಟಕ 81 ಅಂತ ಹೇಳ್ಬೋದು. ವಿಶೇಷವಾಗಿ ಕ್ರೀಡಾಕೂಟದಲ್ಲಿ, ಕೋಟದಲ್ಲಿ ಅಂದರೆ ಕ್ರೀಡಾ ವಿಭಾಗದಲ್ಲಿ, ಕ್ರೀಡಾ ಮೀಸಲಾತಿಯಲ್ಲಿ 5 ಹುದ್ದೆಗಳನ್ನು ಮೀಸಲಿಡಿಸಿದ್ದಾರೆ ಬೆಂಗಳೂರು ನಗರಕ್ಕೆ. ಸೊ ಸ್ಪೋರ್ಟ್ಸ್ ಪರ್ಸನ್ಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸೊ PSI ಆಗುವಂಥ ಕನಸು ಕಟ್ಟಿರ್ತಕ್ಕಂಥ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಅವರು ಒಂದು ಸ್ಪೋರ್ಟ್ಸ್ ಕೋಟದಲ್ಲಿ 5 ಹುದ್ದೆಗಳಿದ್ದಾವೆ, ಅದು ಬೆಂಗಳೂರು ನಗರಕ್ಕೆ ಮೀಸಲಿಸಿದ್ದಾರೆ. ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನೀವು. ಮೈಸೂರು ನಗರಕ್ಕೆ ಒಟ್ಟು 7 ಹುದ್ದೆಗಳನ್ನೇ PSI 7 ಹುದ್ದೆಗಳು ನೀಡಿದರೆ, ಅದರಲ್ಲಿ ಅಲ್ಲಿ ಕೂಡ ಯಾವುದೇ ರೀತಿಯ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವುದಕ್ಕೂ ನೀಡಿಲ್ಲ. ನಾನ್ ಕಲ್ಯಾಣ ಕರ್ನಾಟಕ 7 ಹುದ್ದೆಗಳನ್ನ ಮೀಸಲಿಸಿದ್ದಾರೆ. ಮಂಗಳೂರು ನಗರ ಒಟ್ಟು 6 ಹುದ್ದೆಗಳು, ಅದರಲ್ಲಿ ಕಲ್ಯಾಣ ಕರ್ನಾಟಕ 0, ನಾನ್ ಕಲ್ಯಾಣ ಕರ್ನಾಟಕ 6 ಅಂತ ಹೇಳ್ಬೋದು. ಒಟ್ಟು 6 ಕೂಡ ನಾನ್ ಕಲ್ಯಾಣ ಕರ್ನಾಟಕ. ಗುಲ್ಬರ್ಗ ನಗರ ಒಟ್ಟು 3 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 3 ಮೀಸಲಿಸಿದ್ದಾರೆ PSI. ಇಲ್ಲಿ ಗಮನಿಸಬೇಕಾದ ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ನಗರ ಪೊಲೀಸ್ ಕಮಿಷನರೇಟ್ ಘಟಕಗಳಲ್ಲಿ ಪ್ರಸ್ತುತ ಯಾವುದೇ ಹುದ್ದೆ ಖಾಲಿ ಇರುವುದಿಲ್ಲ. ಹಾಗಾಗಿ ಅವುಗಳಿಗೆ ಏನು ಕಾಲ್ಫಾರ್ಮ್ ಮಾಡಿಲ್ಲ ಆ ಒಂದು ಘಟಕಗಳಿಗೆ. ಪೂರ್ವ ವಲಯ ದಾವಣಗೆರೆ ಅಂತ ಹೇಳ್ಬೋದು. ದಾವಣಗೆರೆಯಲ್ಲಿ 44 PSI ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ 0, ನಾನ್ ಕಲ್ಯಾಣ ಕರ್ನಾಟಕ 42, ವಿಶೇಷವಾಗಿ ಸ್ಪೋರ್ಟ್ಸ್ ಕೋಟಾ ಆಧಾರದಲ್ಲಿ 2 ಹುದ್ದೆಗಳನ್ನ ಮೀಸಲಿಸಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಳ್ಳಾರಿ ವಲಯದಲ್ಲಿ 29, ಕಲ್ಯಾಣ ಕರ್ನಾಟಕ 28, ಒಂದು ಕ್ರೀಡಾ ವಿಭಾಗ ಕೂಡ ಮೀಸಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೊಂದು ಅವಕಾಶ ಕ್ರೀಡಾಕೂಟದಲ್ಲಿ ಒಂದು ಹುದ್ದೆಯನ್ನು ಮೀಸಲಿಸಿದ್ದಾರೆ. ಅದಾದ ಕೇಂದ್ರ ವಲಯ ಬೆಂಗಳೂರಲ್ಲಿ 17, ನಾನ್ ಕಲ್ಯಾಣ ಕರ್ನಾಟಕ 0, ಕಲ್ಯಾಣ ಕರ್ನಾಟಕ 0, ನಾನ್ ಕಲ್ಯಾಣ ಕರ್ನಾಟಕ 17. ದಕ್ಷಿಣ ವಲಯ ಮೈಸೂರಲ್ಲಿ ಒಟ್ಟು 10, ನಾನ್ ಕಲ್ಯಾಣ ಕರ್ನಾಟಕ 0, ಕಲ್ಯಾಣ ಕರ್ನಾಟಕ 0, ನಾನ್ ಕಲ್ಯಾಣ ಕರ್ನಾಟಕ 10, ನಾನ್ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೆ. ಪಶ್ಚಿಮ ವಲಯ ಮಂಗಳೂರು ಒಟ್ಟು 8 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 0, ನಾನ್ ಕಲ್ಯಾಣ ಕರ್ನಾಟಕ 8. ಈಶಾನ್ಯ ವಲಯ ಗುಲ್ಬರ್ಗಕ್ಕೆ 8 ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ 7 ಹುದ್ದೆಗಳು, ನಾನ್ ಕರ್ನಾಟಕ 1 ಹುದ್ದೆ. ಸೊ ಗಮನಿಸಬೇಕಾದ ಉತ್ತರ ವಲಯ ಬೆಳಗಾವಿಯಲ್ಲಿ ಯಾವುದೇ ಹುದ್ದೆ ಇರುವುದಿಲ್ಲ, ಹಾಗಾಗಿ ಇಲ್ಲಿ ಯಾವುದು ಕಾಲ್ಫಾರ್ಮ್ ಮಾಡಿಲ್ಲ. ಸೊ ರೈಲ್ವೇಸ್ ಘಟಕದಲ್ಲಿ ಒಂದು 13 ಹುದ್ದೆಗಳನ್ನ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. ರೈಲ್ವೆ ಪೊಲೀಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕ 8, ಕಲ್ಯಾಣ ಕರ್ನಾಟಕ 5 ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ನೆನಪಿಡಬೇಕಾದ ಅಂಶಗಳೇನಪ್ಪ ಅಂದರೆ, ವಿಶೇಷವಾಗಿ 253 ಹುದ್ದೆಗಳಿಗೆ ಮಾತ್ರ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಭರ್ತಿ ಮಾಡಲಿಕ್ಕೆ. ಸೊ 600 ಹುದ್ದೆಗಳಲ್ಲಿ 253 ಹುದ್ದೆಗಳನ್ನ ಭರ್ತಿ ಮಾಡಿಕೊಡ್ತಾರೆ. ಉಳಿದಂಥ ಹುದ್ದೆಗಳನ್ನ ಮುಂಬರುವ ದಿನಗಳಲ್ಲಿ ಭರ್ತಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಪೊಲೀಸ್ ಇಲಾಖೆ ಈಗಾಗಲೇ ಹೇಳಿದೆ. ಅದರಲ್ಲಿ ಬೆಂಗಳೂರು ನಗರ, ದಾವಣಗೆರೆ ವಲಯಗಳ ಅತಿ ಹೆಚ್ಚು ಅವಕಾಶಗಳಿವೆ. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಬಳ್ಳಾರಿ ವಲಯದಲ್ಲಿ 28 ಹುದ್ದೆಗಳನ್ನ ಅವಕಾಶ ಇದೆ. ಸೊ ಇದನ್ನೊಂದು ನೆನಪಿಟ್ಕೊಂಡು ನೀವು ಎಲ್ಲ ಆಗಬೇಕು ಏನು ಕತೆ ಅಂತ ಅರ್ಜಿನ ಇಟ್ಕೊಂಡು ಯೋಚನೆ ಮಾಡಿ ಅರ್ಜಿನ ಸಲ್ಲಿಸ್ಬೋದು. PSI ಹುದ್ದೆಗಳ ಒಂದು 253 ಏನು ನೆಕ್ಸ್ಟ್ ಕಾಲ್ಫಾರ್ಮ್ ಮಾಡ್ಕೋತಾರೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಅಧಿಕೃತ ಮಾಹಿತಿ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.